ಯಡ್ರಾಮಿ ತಾಲೂಕಿನ ಆಲಮಟ್ಟಿ ಜಲಾಶಯದಲ್ಲಿ ಇದೇ ಫೆಬ್ರವರಿ 9ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ವತಿಯಿಂದ ಹಮ್ಮಿಕೊಂಡ ರೈತರ ನೀರಿನ ಸಮಸ್ಯೆ ಶಾಶ್ವತ ಪರಿಹಾರಕ್ಕಾಗಿ ರೈತರ ನಡೆ ಆಲಮಟ್ಟಿ ಜಲಾಶಯದ ಕಡೆ ಎನ್ನುವ ಭಿತ್ತಿ ಪತ್ರವನ್ನ ಸೊನ್ನದ ವಿರಕ್ತ ಮಠದ ಡಾ ಶಿವಾನಂದ ಮಹಾಸ್ವಾಮಿಗಳು ಬಿಡುಗಡೆ ಮಾಡಿದರು. ನಮ್ಮ ಉತ್ತರ ಕರ್ನಾಟಕದ ಜೀವನಾಡಿಯಾದ ನಾರಾಯಣಪುರ ಜಲಾಶಯ ಮತ್ತು ಆಲಮಟ್ಟಿ ಜಲಾಶಯ ಕೃಷ್ಣಾ ಮೇಲ್ದಂಡೆ ಹಂತ 3 ಅನುಷ್ಠಾನ 14 ಅಡಿ ಗೇಟ್ ಎತ್ತರದ ಸಲುವಾಗಿ ಈ ಭಾಗದ ಜನರಿಗೆ ಅನುಕೂಲವಾಗುತ್ತದೆ. ಅಲ್ಲದೆ 14 ಅಡಿ ಗೇಟ್ ಎತ್ತರದ ಕಾಮಗಾರಿ ಆಗುವುದರಿಂದ ಈ ಭಾಗದ ಸುಮಾರು 5 ಲಕ್ಷಕ್ಕೂ ಅಧಿಕ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಿಕೊಟ್ಟಂತೆ ಆಗುತ್ತದೆ. ಈಗಾಗಲೇ ಮಳೆಗಾಲವು ಸಕಾಲಕ್ಕೆ ಬಾರದೆ ಕೈಕೊಡುತ್ತಿದೆ. ಅಲ್ಲದೆ ಅತಿ ಹೆಚ್ಚು ಮಳೆಯಾಗಿ ಬೆಳೆಗಳು ಹಾನಿಯಾಗುತ್ತಿವೆ. ಹೀಗೆ ಒಂದಲ್ಲ ಒಂದು ಪ್ರಕರಣ ನಡೆಯುತ್ತಿರುವುದರಿಂದ ರೈತರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಈ ಒಂದು ಆಲಮಟ್ಟಿ ಜಲಾಶಯದ 14 ಅಡಿ ಗೇಟ್ ಎತ್ತರದ ಕಾಮಗಾರಿ ಪೂರ್ಣವಾದರೆ ಈ ಭಾಗದ ರೈತರಿಗೆ ಸಕಾಲಕ್ಕೆ ನೀರು ಬಳಸಿಕೊಂಡು ಜಮೀನಿನಲ್ಲಿ ಬೆಳೆ ಬೆಳೆಯಲು ಅನುಕೂಲವಾಗುತ್ತದೆ. ಈ ಹೋರಾಟದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ರೈತರು, ಪದಾಧಿಕಾರಿಗಳು, ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟ ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ ಹಂಗರ್ಗ ಬಿ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಹಮ್ಮಿಕೊಂಡಿರುವ ಹೋರಾಟದ ಬಗ್ಗೆ ಹೇಳಬೇಕಂದ್ರೆ, ಇವತ್ತು ರೈತರ ನಡೆ ಜಲಾಶಯ ಆಲಿಮಟ್ಟೆ ಕಡೆ ಅನ್ನೋ ಹಾಗೆ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆ 14 ಅಡಿ ಎತ್ತರ ಮಾಡಿದರೆ 15 ಕ್ಯೂಸೆಸ್ ನೀರು ಬರುತ್ತವೆ ಎಂದು ನಮ್ಮ ಎಡ ಮತ್ತು ಬಲಭಾಗಕ್ಕೆ ನೀರು ಹೆಚ್ಚಿಗೆ ಬಂದು ರೈತರಿಗೆ ಅನುಕೂಲ ಆಗುತ್ತದೆ ಕಾರಣಕ್ಕೋಸ್ಕರ ನಮ್ಮ ರಾಜ್ಯ ಉಪಾಧ್ಯಕ್ಷರ ಕಾಂತು ಪಾಟೀಲ್ ಅಣ್ಣಾಜಿ ನೇತೃತ್ವದಲ್ಲಿ ಹಾಗೂ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಫೆಬ್ರವರಿ 9ನೇ ತಾರೀಕು ಜಲಾಶಯ ಕಡೆ ನಡೆ ಅಂತ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆದ ಕಾರಣ ಎಲ್ಲ ಪದಾಧಿಕಾರಿಗಳು, ರೈತ ಮುಖಂಡರು ಹಾಗೂ ಸಾಮಾಜಿಕ ಹೋರಾಟಗಾರರು ಹಾಗೂ ಮಂತ್ರಿಗಳು, ಶ್ರೀಗಳು ಎಲ್ಲರೂ ಕೂಡಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ.